ಶೆಡ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಿ ಹಸುಗಳೇ ಚೆನ್ನಾಗಿರೋದಿಲ್ಲ ಅಂತಂದರೆ ಏನು ಪ್ರಯೋಜನ ಆಗಲ್ಲ. ನಿಮಗೆ ಒಳ್ಳೆ ಕ್ವಾಲಿಟಿ ಸೈಲೇಜು, ನಿಮಗೆ 30-35% ಸ್ಟಾರ್ಚ್ ಕಂಟೆಂಟ್ ಇರುವಂಥ ಸೈಲೇಜ್ ಕೊಟ್ಟರೆ ನಿಮಗೆ 1-1.5 ಲೀಟ್ರ್ ಹಾಲು ಜಂಪ್ ಆಗುತ್ತೆ. ನಿಮಗೆ ಡ್ರೈ ಮ್ಯಾಟ್ರು ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡ್ರೈ ಫಾಡರ್ ಆಡ್ ಮಾಡಲೇಬೇಕಾಗುತ್ತೆ ಇದ್ರ ಫಾಡರಲ್ಲಿ. ಸೊ ಇಲ್ಲಿ ನಾವು ಸೈಲೇಜ್ ಸ್ಟೋರೇಜ್ ಇಟ್ಕೊಂತೀವಿ. ಸೊ ಈ ಕಡೆ ಇರೋದಿಲ್ಲ, ನಾವು ಹಾಗೆ ಸೇಲಿಂಗ್ಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಹೊರಗಡೆ. ಲಾರಿಯಲ್ಲಿ ಈ ಥರ ಬರುತ್ತೆ, ಒಂದು 10-15 ಟನ್ವರೆಗೆ ನಮಗೆ ಮೆಕ್ಕೆಜೋಳ ಬರುತ್ತೆ. ಈ ಇರೋ ಪಾರ್ಟ್ಸ್ ಎಲ್ಲ, ಈ ಕಾಂಡ ಇರ್ಬೋದು, ತೆನೆ ಇರ್ಬೋದು, ಎಲೆ ಇರ್ಬೋದು, ಪ್ರತಿಯೊಂದೂ 50 kg ಬಂದ್ಬಿಡುತ್ತೆ. ನೋಡಿ ಈ ಕಡೆ ಡ್ರೈ ಇದೆ, ಈ ಸೆಕೆಂಡ್ ಲೈನಲ್ಲಿ ನಿಮಗೆ ಹಾಲು ಪೂರ್ತಿ ಬರುತ್ತೆ. ಈ ಸ್ಟೇಜು ಪರ್ಫೆಕ್ಟ್ ಸೈಜು. ಸೊ ಈಗ ನೀವು ನೋಡ್ಬೋದು ಒಳಗಡೆ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ, ನಾವು ಯಾವ ಫ್ಯಾನು ಅಳವಡಿಸಿಲ್ಲ. ಸೊ ಮಿಲ್ಕ್ಜನ್ 5000 ಬಂದು ಬಿಲೋ 15 ಲೀಟರ್ ಪರ್ ಡೇ ಇರೋದಕ್ಕೆ ನಾವು ಮಾಡ್ಕೊಂಡ್ವಿ. 2.5 ಲೀಟರ್ ಹಾಲಿಗೆ 1 kg ಫೀಡ್ ಥರ ಫೀಡಿಂಗ್ ಮಾಡ್ಕೊಂಡ್ವಿ. ಸರ್ ಸೈಲೇಜ್ ಅಂದರೆ ನಾವು ಗ್ರೀನ್ ಫಾಡರ್ನ ನಾವು ಪ್ರಿಸರ್ವ್ ಮಾಡಿ, ಈಗ ಉಪ್ಪಿನಕಾಯಿ ಅಂತ ಹೇಳ್ತೀವಲ್ಲ ಆ ರೀತಿ ನಾವು ಅದನ್ನು ಪ್ರಿಸರ್ವ್ ಮಾಡಿ ಅದನ್ನು ಸ್ವಲ್ಪ ದಿನದ ಮಟ್ಟಿಗೆ ನಾವು ಇಟ್ಕೊಂಡು, ಈಗ ಒಂದು 6 ತಿಂಗಳು ವರ್ಷ ಇಟ್ಕೊಂಡು ಅದನ್ನು ಗ್ರೀನ್ ಫಾಡರ್ನ ನಾವು ಹಸುಗಳಿಗಾಗಲಿ ಕುರಿಗಳಿಗಾಗಲಿ ಸರ್ವ್ ಮಾಡುವಂಥದ್ದಕ್ಕೆ ನಾವು ಸೈಲೇಜ್ ಅಂತ ಹೇಳ್ತೀವಿ. ಈಗ ಗ್ರೀನ್ ಫಾಡರು ನಾವು ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಹಾಳಾಗೋಗುತ್ತೆ. ಸೊ ಇದು ಒಂದು ಮೆಥಡಲ್ಲಿ ಅದರಲ್ಲಿರೋ ಏರನ್ನ ತೆಗೆದು, ಗಾಳಿ ತೆಗೆದು ನಾವು ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದನ್ನಾಗುತ್ತೆ, ನಾವು 1 ವರ್ಷದವರೆಗೂ ಅದನ್ನು ಸ್ಟೋರ್ ಮಾಡ್ಕೊಬೋದು. ಗ್ರೀನ್ ಫಾಡರ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡ್ಬೋದು. ಸೈಲೇಜ್ ಅಂದರೆ ನಾವು ಫಸ್ಟ್ ಬಂದು ಮೆಕ್ಕೆಜೋಳನ ನಾವು ಪ್ರಾಪರ್ ಆಗಿರೋ ಮೆಕ್ಕೆಜೋಳನ ಸೆಲೆಕ್ಟ್ ಮಾಡಬೇಕು. ನಾವು ಒಂದು 85-90 ದಿನ ಸ್ಟೇಜಲ್ಲಿರೋ ಮೆಕ್ಕೆಜೋಳ ಕಡ್ಡಿನ ನಾವು ಸೆಲೆಕ್ಟ್ ಮಾಡಿ, ಆ ಕಡ್ಡಿನ ನಾವು ತೊಗೊಂಡು ಬಂದು ಅದನ್ನು ಫೈನ್ ಆಗಿ ಚಾಪ್ ಮಾಡಿ, ಸೊ ಅದನ್ನು ನಾವು ಅದರಲ್ಲಿರೋ ಗಾಳಿನ ತೆಗೆದು, ನಮ್ಮ ಹತ್ರ ಮಷಿನ್ ಇರೋದ್ರಲ್ಲಿ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗುತ್ತೆ. ಸೊ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮಾಡಿ ಅದರಲ್ಲಿರೋದು ಗಾಳಿಯನ್ನು ತೆಗೆದು ಅದನ್ನು ಗಾಳಿ ಹೋಗದೆ ಇರೋ ಥರ ಪ್ಯಾಕ್ ಮಾಡಿ ಇಟ್ಟರೆ ಅದು ಒಳ್ಳೆ ಸೈಲೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ತುಂಬ ಡಿಮ್ಯಾಂಡ್ ಆಗಿದೆ, ಯಾವ ಕಾರಣಕ್ಕೆ ಸರ್? ಫಸ್ಟು ಮುಂಚೆ ಏನಾಗಿದೆ, ಅನಿಮಲ್ ಪಾಪ್ಯುಲೇಷನ್ ತುಂಬ ಕಡಿಮೆ ಇತ್ತು. ಮತ್ತೇನಾಗಿದೆ, ಇರಿಗೇಟೆಡ್ ಏರಿಯಾ ತುಂಬ ಜಾಸ್ತಿ ಇತ್ತು, ಅಂದರೆ ವ್ಯವಸಾಯ ತುಂಬ ಜಾಸ್ತಿ ಮಾಡ್ತಾಯಿದ್ರು. ಇವಾಗ ಕಾಲಕ್ರಮೇಣ ಏನಾಗಿದೆ, ಈ ಭೂಮಿ ರೇಟ್ ಜಾಸ್ತಿ ಆದಮೇಲೆ ವ್ಯವಸಾಯ ಬಂದು ತುಂಬ ಕಡಿಮೆ ಆಯಿತು. ವ್ಯವಸಾಯ ಕಡಿಮೆ ಆಗಿದ್ದೇನಾಯಿತು, ಹಸುಗಳ ಸಂಖ್ಯೆನೂ ಜಾಸ್ತಿ ಆಯಿತು. ಈ ಕೋವಿಡ್ ಬಂದಮೇಲಂತೂ ತುಂಬ ಜನ ಮತ್ಲಬ್ ಯೂತ್ಸ್ ಏನಾಗಿದೆ, ಸಿಟಿ ಕಡೆಯಿಂದ ಹೋಗಿ ಹಳ್ಳಿ ಕಡೆ ಸೇರಿಕೊಂಡು ಹೈನುಗಾರಿಕೆ ಮಾಡೋಣ ಅಂಥೇಳಿ ಹಸುಗಳನ್ನ ಸಾಕ್ಕೊಂಡು ಎಲ್ಲ ಏನಾಗಿದೆ, ಮೇವು ಅಭಾವ ತುಂಬ ಆಯಿತು. ಪ್ರತಿ ವರ್ಷ ಏನಾದರೂ ಒಂದು ನ್ಯಾಚುರಲ್ ಕಲಾಮಿಟೀಸ್ ಏನಾದರೂ ಆಗ್ತಾ ಇರೋದ್ರಿಂದ ಏನಾಗಿದೆ, ಗ್ರೀನ್ ಫಾಡರು ಡಿಮ್ಯಾಂಡು ತುಂಬ ಜಾಸ್ತಿ ಆಯಿತು. ಜಾಸ್ತಿ ಆಗಿದ್ದರಿಂದ ಏನಾಗಿದೆ, ಕ್ರಾಪ್ ನಮಗೆ ಇರಿಗೇಟೆಡ್ ಕ್ರಾಪ್ ಅಂದರೆ ಕ್ರಾಪ್ ನಮಗೆ ಕಡಿಮೆ ಆಯಿತು. ನಮಗೆ ಏನು ಬರ್ತಾ ಇದೆ, ನಮಗೆ ಮೆಕ್ಕೆಜೋಳ ಆಗಲಿ ಇನ್ನೊಂದಾಗಲಿ ವ್ಯವಸಾಯ ಕಡಿಮೆ ಆಗಿದ್ದರಿಂದ ಸೊ ಇದ್ರದ್ದು ಸೈಲೇಜ್ದು ಡಿಮ್ಯಾಂಡು ಜಾಸ್ತಿ ಆಗಿಬಿಟ್ಟಿದೆ. ಹಸು ಕುರಿ ಮೇಕೆ ಇವುಗಳಿಗೆ ಕೊಡೋದ್ರಿಂದ ಸೈಲೇಜು ಬೆನಿಫಿಟ್ಸ್ ಏನು ಸಿಗುತ್ತೆ ಸರ್? ಹಸುಗೆ ಕೊಡೋದ್ರಿಂದ ಏನಾಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ, ಹಸುವಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ನಿಮಗೆ ಅಪ್ ಟು 10%ವರೆಗೆ 10%ವರೆಗೆ, ಈಗ 10 ಲೀಟ್ರ್ ಹಾಲಿದೆ ಅಂದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಸೈಲೇಜು, ನಿಮಗೆ 30-35% ಸ್ಟಾರ್ಚ್ ಕಂಟೆಂಟ್ ಇರುವಂಥ ಸೈಲೇಜ್ ಕೊಟ್ಟರೆ ನಿಮಗೆ 1-1.5 ಲೀಟ್ರ್ ಹಾಲು ಜಂಪ್ ಆಗುತ್ತೆ. ಹಸು ಹೆಲ್ತು ಚೆನ್ನಾಗಿರುತ್ತೆ, ಹಸು ಕ್ವಾಲಿಟಿ ಚೆನ್ನಾಗಿರುತ್ತೆ. ಈಗ ನೀವು ಹಸುಗಳೆಲ್ಲ ನೋಡಿರ್ಬೋದು, ಅದರದ್ದು BCS ಬಂದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಬಾಡಿ ಸ್ಕೋರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಕುರಿ ಮೇಕೆಗಳಿಗೆ ಏನಾಗುತ್ತೆ, ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ, ಸೊ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಅಡ್ವಾಂಟೇಜ್ ಇದೆ ಸೈಲೇಜಿಂದ. ನೀವು ಸೈಲೇಜ್ ಮಾಡೋ ಟೆಕ್ನಾಲಜಿ ಬಗ್ಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಸೈಲೇಜ್ ಸರ್ ಸಿಂಪಲ್ ಟೆಕ್ನಾಲಜಿ. ಸೈಲೇಜ್ ಏನಿದೆ ರಾಕೆಟ್ ಸೈನ್ಸ್ ಏನಲ್ಲ, ಜಸ್ಟ್ ಏನಾಗಿದೆ, ಒಳ್ಳೆ ಕ್ರಾಪ್ ಸೆಲೆಕ್ಷನ್ ಮಾಡಬೇಕು, ಸೊ ಒಳ್ಳೆ ಚಾಪಿಂಗ್ ಮಾಡಬೇಕು, ಅದರಲ್ಲಿರೋ ಗಾಳಿಯನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತೆಗಿಬೇಕು, ಅದರಲ್ಲಿರೋ ಬೇಕಾಗಂಥ ಒಳ್ಳೆ ಎಕ್ವಿಪ್ಮೆಂಟ್ಸು, ಒಳ್ಳೆ ಮೆಷಿನರೀಸ್ ಪರ್ಚೇಸ್ ಮಾಡಬೇಕು. ಸೊ ಮಾಡಿಬಿಟ್ಟು ಅಷ್ಟು ಮಾಡಿದ್ರೆ ನಿಮಗೆ ರೆಗ್ಯುಲರಾಗಿ ನಮ್ಮದು ಎನಾಕ್ಲೆಂಟ್ ಬರುತ್ತೆ, ನಿಯೋಸ್ಪಾರ್ಕ್ದು ನಾವು ಎನಾಕ್ಲೆಂಟ್ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಬರುತ್ತೆ, ಅದರಲ್ಲಿ ರೆಗ್ಯುಲರಾಗಿ ಇದಾಗುತ್ತೆ. ಸೊ ಅದೇನಾಗುತ್ತೆ, ಸೈಲೇಜ್ ಪೌಡರ್ ಅಂತ ಹೇಳ್ತೀವಿ, ಅದೇನಾಗುತ್ತೆ ಫರ್ಮೆಂಟೈಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಈಸ್ಟ್ ಇರುತ್ತೆ, ಸೊ ಅದೇನಾಗುತ್ತೆ ಫರ್ಮೆಂಟೈಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಸೈಲೇಜ್ ಬರುತ್ತೆ. ಸೊ ರಾ ಮೆಟೀರಿಯಲ್ನ ಎಲ್ಲಿಂದ ತರಿಸ್ತೀವಿ ಸರ್? ರಾ ಮೆಟೀರಿಯಲ್ಲು ಇಲ್ಲಿ ಸದ್ಯಕ್ಕೆ ನಮಗೆ ಇಲ್ಲಿ ಲೋಕಲಲ್ಲಿ, ಮಳೆಗಾಲದಲ್ಲಿ ನಮಗೆ ಲೋಕಲಲ್ಲೇ ಅವೈಲೇಬಲ್ ಇರುತ್ತೆ, ಲೋಕಲಲ್ಲಿ ಸಿಗುತ್ತೆ. ನಮಗೆ ಇಲ್ಲಿ ಸುಮಾರು ಒಂದು 30-40 ಜನ ರೈತರ ಜೊತೆ ನಮ್ಮದು ಟೈಅಪ್ ಇದೆ. ಅವರು ಲಾಸ್ಟ್ ಒಂದು 5-6 ವರ್ಷದಿಂದ ಬೆಳೆದಿದ್ದು ನಮ್ಮ ಹತ್ರ ತೊಗೊಂಡ್ಬಂದು ಕೊಡ್ತಾರೆ. ಇವಾಗ ಏನಾಗಿದೆ, ಮಳೆ ಈ ಸರಿ ಕಡಿಮೆ ಇರೋದ್ರಿಂದ ಏನಾಗಿದೆ, ಗ್ರೌಂಡ್ ವಾಟರ್ ಲೆವೆಲ್ ತುಂಬ ಕಡಿಮೆ ಆಗಿರೋದ್ರಿಂದ ಈ ಲೋಕಲಲ್ಲಿ ಸಿಗ್ತಾ ಇಲ್ಲ. ಸೊ ಇವಾಗ ನಾವು ಮಂಡ್ಯ, ಮೈಸೂರು, HD ಕೋಟೆ,
ಚನ್ನರಾಯಪಟ್ಟಣ ಈ ಕಡೆಯಿಂದ ನಾವು ಮೆಕ್ಕೆಜೋಳನ ತರಿಸ್ಬಿಟ್ಟು ಮಾಡ್ತಾ ಇದ್ವಿ. ನಾವು ಸೈಲೇಜ್ ಮಾಡೋದಕ್ಕೆ ಈ ಥರ ಜೋಳ ಇರೋದು ಪೂರ್ತಿ ತೆನೆ ಇರೋ ಜೋಳನೇ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಈ ಮಷಿನಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಈಗ 50 kg ಇದ್ದರೆ 50 kgಯಲ್ಲಿ ಈ ಇರೋ ಪಾರ್ಟ್ಸ್ ಎಲ್ಲ, ಈ ಕಾಂಡ ಇರ್ಬೋದು, ತೆನೆ ಇರ್ಬೋದು, ಎಲೆ ಇರ್ಬೋದು, ಪ್ರತಿಯೊಂದೂ 50 kgಯಲ್ಲಿ ಬಂದ್ಬಿಡುತ್ತೆ. ಈಗ ನಿಮಗೆ ಈಗ ಸಪೋಸ್ ಇದು ಇದೆ, ಸೊ ಇದೇನಾಗಿದೆ, ನಾವು ಸೆಲೆಕ್ಷನ್ ಮಾಡಬೇಕಾದ್ರೇ ನಾವು ಸೆಲೆಕ್ಷನ್ ಮಾಡಿರ್ತೀವಿ ಇದು ಬಂದು ಯಾವ ಸ್ಟೇಜಲ್ಲಿ ಇರಬೇಕು ಅಂತಂದ್ಬಿಟ್ಟು. ಸೊ ಇದೇನಾಗಿದೆ ನೋಡಿ, ಎಲ್ಲ ಹಾಲು ತುಂಬಿದೆ, ನಿಮಗೆ ಗಿಣ್ಣು ಹಾಲು ಥರ ಇರುತ್ತೆ, ಅಷ್ಟು ಗಟ್ಟಿ ಇಲ್ದಿರುತ್ತೆ ನೋಡಿ, ಗಿಣ್ಣು ಹಾಲು ಥರ ಬರುತ್ತೆ. ಸೊ ಇದನ್ನು ಏನಾಗಿದೆ, ಸೆಕೆಂಡ್ ಲೈನಲ್ಲಿ ನಿಮಗೆ ಹಾಲು ಇರುತ್ತೆ ನೋಡಿ, ಈ ಕಡೆ ಡ್ರೈ ಇದೆ, ಈ ಸೆಕೆಂಡ್ ಲೈನಲ್ಲಿ ನಿಮಗೆ ಹಾಲು ಪೂರ್ತಿ ಬರುತ್ತೆ. ಈ ಸ್ಟೇಜು ಪರ್ಫೆಕ್ಟ್ ಸೈಜು. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಪೂರ್ತಿ ರಸ ಇರುತ್ತೆ, ಸೊ ಎಲೆ ಇರುತ್ತೆ. ಸೊ ಹಾಗೇನೇ ಪ್ರತಿಯೊಂದು ಈ ಗಿಡದಲ್ಲಿರೋ ಎಲ್ಲ ಪೌಷ್ಟಿಕಾಂಶನೂ ಹಸುಗೆ ಹೋಗುತ್ತೆ. ಸೊ ಹಾಗೇನಾಗ 50 kgಲಿ ಎಲ್ಲನೂ ಸೇರ್ಕೊಂಡ್ಬಿಡುತ್ತೆ. ಸೊ ಈ ಸ್ಟೇಜಲ್ಲಿ ತಗೊಳ್ಳೋದ್ರಿಂದ ನಿಮಗೆ ಸೈಲೇಜ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಮಾರ್ಕೆಟಿಂದ ಒಳ್ಳೆ ರಿಸಲ್ಟ್ ಬಂದಿದೆ, ರೆಸ್ಪಾನ್ಸ್ ಬಂದಿದೆ, ಸೈಲೇಜ್ ಚೆನ್ನಾಗಿದೆ ಅಂತ ಹೇಳಿ. ಸೊ ತುಂಬ ಡಿಮ್ಯಾಂಡ್ ಇದೆ ಇವಾಗ ಸೈಲೇಜಿಗೆ. ನಿಮ್ಮದು ಸೈಲೇಜ್ ಮಾರಾಟ ಇದೆಯಾ? ಹೌದು, ಖಂಡಿತ. ನಾವು ಸೈಲೇಜು ನಮಗೆ ಬೇಕಾದಷ್ಟು ನಾವು ಇಟ್ಕೊಂಡು ಉಳಿದಿದ್ದನ್ನು ನಾವು ಹೊರಗಡೆ ಲೋಕಲಲ್ಲಿ ಇಲ್ಲಿ ಸುತ್ತಮುತ್ತ ಇರೋರಿಗೆ ನಾವು ಸೈಲೇಜ್ ಕೊಡ್ತೀವಿ. ಲಾರ್ಜ್ ಸ್ಕೇಲಲ್ಲಿ ಏನು ಮಾಡ್ತಾ ಇಲ್ಲ, ಡೈಲಿ ಒಂದು 10 ಟನ್ ಅಷ್ಟು ನಾವು ಸೇಲ್ ಮಾಡ್ಕೊಂತೀವಿ. ಮಿನಿಮಮ್ ಬ್ಯಾಗಲ್ಲಿ ಬಂದು ಒಂದು 20 ಡೇಸು ಇಟ್ಕೊಬೇಕಾಗತ್ತೆ. ಸೊ ಬ್ಯಾಗಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ನಿಮಗೆ ಹ್ಯಾಂಡ್ಲಿಂಗು, ಲೋಡಿಂಗು, ಅನ್ಲೋಡಿಂಗು ಅದೆಲ್ಲ ಈಸಿ ಆಗುತ್ತೆ. ಮತ್ತು ಸ್ಮಾಲ್ ಫಾರ್ಮರ್ಸು, 1-2 ಹಸು ಕಟ್ಕೊಂಡಿರೋರು, ಒಂದು 10-20 ಕುರಿ ಕಟ್ಕೊಂಡಿರೋರು, ಅದೇನಾಗಿದೆ, ಒಂದೇ ದಿನ 50 kg ಫೀಡಿಂಗ್ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೇನಾಗಿದೆ, ನಾವು ಆ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಅದು ಬ್ಯಾಗ್ ರಿಮೂವ್ ಮಾಡಿ, ಸೊ ಆ ಬ್ಯಾಗಲ್ಲಿ ಒಂದು ಸ್ವಲ್ಪ ಈಗ ಒಂದು 10 kg ಯೂಸ್ ಮಾಡಿಬಿಟ್ಟು ಮತ್ತೆ ಬ್ಯಾಗನ್ನ ಹಾಗೆ ಕಟ್ಟಿಟ್ಬಿಟ್ರೆ ಏನಾಗುತ್ತೆ, ಅವರು ಮತ್ತೆ ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಬೋದು, 3-4 ಡೇಸ್ವರೆಗೆ ಬೇಕಾದರೆ ಯೂಸ್ ಮಾಡ್ಕೊಬೋದು. ಆ ಒಂದು ಅಡ್ವಾಂಟೇಜಿಂದ ಏನಾಗಿದೆ, ನಾವು ಬ್ಯಾಗಲ್ಲಿ ಮಾಡ್ತಾಯಿದ್ವಿ, ಬೇಲ್ಗೆ ಹೋಗಲಿಲ್ಲ. ಸೊ ಬೇಲ್ ಸೈಲೇಜಿಗೂ ಮೆಕ್ಕೆಜೋಳ ಸೈಲೇಜಿಗೂ ಏನು ಸರ್ ಡಿಫ್ರೆನ್ಸ್, ಮತ್ತು ಏನು ನ್ಯೂಟ್ರಿಷನ್ ವೇರಿಯೇಷನ್ಸ್ ಆಗುತ್ತೆ? ಸರ್ ಬೇಲ್ ಸೈಲೇಜು ಮತ್ತು ಬ್ಯಾಗ್ ಸೈಲೇಜು ಅಂತ ಎರಡು ಮಾಡ್ಕೊಂಡಿದೆ. ಓನ್ಲಿ ಮಷೀನ್ ಅಷ್ಟೇ ಡಿಫ್ರೆಂಟು. ಸೊ ಬೇಲಲ್ಲಿ ನಿಮಗೆ ನ್ಯೂಟ್ರಿಷನ್ ವ್ಯಾಲ್ಯೂಸು ಇದರಲ್ಲಿ ಡಿಫ್ರೆನ್ಸ್ ಏನಾಗಲ್ಲ. ಮೇಯ್ನ್ ನ್ಯೂಟ್ರಿಷನ್ ವ್ಯಾಲ್ಯೂಸ್ ನಮಗೆ ಸೈಲೇಜ್ ಇದ್ರ ಮೇಲೆ, ಚಾಪಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮಗೆ ಚಾಪಿಂಗ್ ಚೆನ್ನಾಗಿದ್ದರೆ ಬೇಲಲ್ಲೂ ಅದೇ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುತ್ತೆ, ಬ್ಯಾಗಲ್ಲೂ ಅದೇ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುತ್ತೆ. ನಮಗೇನಾಗುತ್ತೆ, ಬೇಲಲ್ಲಿ ಹ್ಯಾಂಡ್ಲಿಂಗ್ ಕಷ್ಟ ಅಂಥೇಳಿ ಬೇಲ್ ನಾವು ಮಾಡ್ತಾಯಿಲ್ಲ. ಮತ್ತೇನಾಗಿದೆ, ನಮ್ಮದು ಸಿಟಿ ಬೇಸ್ ಇರೋದ್ರಿಂದ ಸಿಟಿಯಲ್ಲಿರೋರು ಬ್ಯಾಗನ್ನೇ ಪ್ರಿಫರ್ ಮಾಡ್ತಾರೆ ಮ್ಯಾಕ್ಸಿಮಮ್ಮು. ಸೊ ಬ್ಯಾಗಲ್ಲಿ ಇಟ್ಕೊಳ್ಳೋದಕ್ಕೆ, ಸ್ಟೋರೇಜ್ಗೆ ಇದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಬ್ಯಾಗ್ ಪ್ರಿಫರ್ ಮಾಡ್ತಾರೆ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂಸು ನಿಮಗೆ ಬೇಲಲ್ಲಿ, ಬ್ಯಾಗಲ್ಲಿ ಎರಡೂ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಸರಿ, ಓಪನ್ ಆಗಿಬಿಟ್ರೆ ಏರ್ ಇದಾಗತ್ತಲ್ಲ? ಸೊ ಒಂದ್ಸರಿ ಓಪನ್ ಆಗಿ ಅದು ಏನಾಗುತ್ತೆ, ಏರ್ ಹೋದರೆ ಅದರಲ್ಲಿ ಏನಾಗುತ್ತೆ, ವಿತಿನ್ 12 ಅವರ್ಸು 24 ಅವರ್ಸಲ್ಲಿ ಅದು ಫಂಗಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅದರಲ್ಲಿ. ಸೊ ಮಾಯಿಶ್ಚರ್ ಇರುತ್ತಲ್ಲ, ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ, ಅದನ್ನು ಅನಿಮಲ್ಗೆ ಫೀಡಿಂಗ್ ಮಾಡೋದಕ್ಕೆ ಪ್ರಿಫರ್ ಮಾಡಲ್ಲ. ಸೊ ಅನಿಮಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆದಷ್ಟು ಏನಾಗುತ್ತೆ, ಅದನ್ನು ತೊಗೊಂಡ್ಮೇಲೆ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಟೈಟಾಗಿ ಮತ್ತೆ ಕಟ್ಟಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಯುಟಿಲೈಸ್ ಮಾಡಬೇಕು. 1 to 3 ಡೇಸಲ್ಲಿ ಕ್ಲೋಸ್ ಮಾಡಿಬಿಡ್ಬೇಕು. ಅದನ್ನು ಬೇಲಲ್ಲಿ ಕಟ್ಟೋ ಆಪ್ಷನ್ ಇರಲ್ಲ. ಬೇಲಲ್ಲಿ ಕಟ್ಟಿ ಇಡುವಂಥ ಆಪ್ಷನ್ ಇರಲ್ಲ. ಒಂದ್ಸರಿ ಕಟ್ ಮಾಡಿದ್ಮೇಲೆ 50-60 kg ಇದ್ದರೆ ಎಲ್ಲನೂ ಫೀಡಿಂಗ್ ಮಾಡಬೇಕು, ಇಟ್ಕೊಳ್ಳೋಕ್ಕಾಗಲ್ಲ. ಅದನ್ನು ಇಟ್ಕೊಂಡ್ರೆ ಮತ್ತೆ ಅದು ಫಂಗಸ್ಸು, ಅದು ಪ್ರಾಬ್ಲಮ್ ಬರುತ್ತೆ. ಸೊ ಇದರಲ್ಲಿ ಬೆನಿಫಿಟ್ ಇದೆ? ಇದರಲ್ಲಿ ಬೆನಿಫಿಟ್ ಇದೆ, ಹೌದು. ಒಂದು ಬ್ಯಾಗಲ್ಲಿ ಎಷ್ಟು ಮಿಷಿನ್ ಪ್ರೆಸ್ ಆದರೆ ಎಷ್ಟು kg ತೂಕ ಬರುತ್ತೆ ಸರ್? ಸೊ ಒಂದು 50ರಿಂದ 55 kg ಪ್ಯಾಕೆ ನಾವು ಕಂಟ್ರೋಲ್ ಮಾಡ್ಕೊಬೋದು. ನಾವು 40 kg ಬೇಕಾದರೂ ಮಾಡ್ಕೊಬೋದು, 50 kg ಬೇಕಾದರೂ ಮಾಡ್ಕೊಬೋದು, 55 kg ಬೇಕಾದ್ರೆ ನಮಗೆ ಯಾವ ರೀತಿ ಹ್ಯಾಂಡ್ಲಿಂಗ್ ಅನುಕೂಲ ಆಗುತ್ತೆ ಆ ರೀತಿ ನಾವು ಮಾಡ್ಕೊಬೇಕು. ಅಲ್ಲಿ ನಮಗೆ ಮೇಲ್ಗಡೆ ಅದು ಇದನ್ನು ಕೊಟ್ಟಿದ್ದಾರೆ, ವಿಸಿಬಿಲಿಟಿ ಇದೆ. ಸೊ ಎಲ್ಲಿಗೆ ಬೇಕು ನಾವು ಅಲ್ಲಿಗೆ ನಿಲ್ಲಿಸ್ಕೊಂಡ್ರೆ ಅಷ್ಟು ನಮಗೆ ಇದು ವೆಯ್ಟ್ ನಾವು ಕಂಟ್ರೋಲ್ ಮಾಡ್ಕೊಬೋದು. ಸೊ ಸೈಲೇಜ್ ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವಿ ಸರ್? ಮಾರ್ಕೆಟಿಂಗ್ ಏನಿಲ್ಲ, ನಾವು ಆ್ಯಕ್ಚುಲಿ ಕಾರ್ಗಿಲ್ ಫೀಡ್ ಡಿಸ್ಟ್ರಿಬ್ಯೂಟರು ನಾವು ಇಲ್ಲಿ ಸೌತ್ ಕರ್ನಾಟಕಗೆ. ಸೊ ನಮ್ಮ ಹತ್ರ ಈ ಥರ ನಮ್ಮದು ಫಾರಮ್ ಇರೋ ಥರ ನಮಗೆ ಹೆಚ್ಚು ಕಮ್ಮಿ ಒಂದು 60-70 ಫಾರ್ಮ್ಗೆ ನಾವು ಫೀಡ್ ಸಪ್ಲೈ ಮಾಡ್ತೀವಿ. ಡ್ರೈ ಫೌಡರ್ ಸಪ್ಲೈ ಮಾಡ್ತೀವಿ ನಾವು. ಡ್ರೈ ಫೌಡರ್ ಅಂತಂದರೆ ಈ ಗೋಧಿದು ತೂಡಿ ಅಂತ ಬರುತ್ತೆ ಪಂಜಾಬಲ್ಲಿ, ಅದನ್ನು ಸಪ್ಲೈ ಮಾಡ್ತೀವಿ. ಸೊ ಹಾಗಿದ್ದರಿಂದ ಸೇಮ್ ಅದೇ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ನಮ್ಮ ಕಸ್ಟಮರೇ ಬಂದು ತೊಗೊಂಡು ಹೋಗ್ಬಿಡ್ತಾರೆ. ನಾವು ಮಾರ್ಕೆಟಿಂಗ್ ಏನೂ ಮಾಡಿಲ್ಲ. ಸೊ ಯಾವುದೇ ಇದರಲ್ಲೂ ಅಡ್ವರ್ಟೈಸ್ಮೆಂಟು ನಾವು ಕೊಟ್ಟಿಲ್ಲ ಇದುವರೆಗೆ.
ಸೈಲೇಜ್ನ ಎಷ್ಟು ದಿನದವರೆಗೆ ಇಡ್ಬೋದು? ಸೈಲೇಜ್ ನೀವು ಪ್ರಾಪರ್ ಆಗಿ ಅದು ಏನು ಡ್ಯಾಮೇಜ್ ಆಗದೇ ಇರೋ ರೀತಿ ಇಟ್ಕೊಂಡ್ರೆ, ಇಲ್ಲಿ ಏನು ಕಸದೇ ಇರೋ ಥರ ಇಟ್ಕೊಂಡ್ರೆ 1 ವರ್ಷದವರೆಗೂ ಇಟ್ಕೊಬೋದು ಏನು ಅದನ್ನ. ಸೊ ಲಾಂಗ್ ಟೈಮ್ ಇಟ್ಕೊಂಡ್ರೆ ಅದ್ರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಆಗುತ್ತಾ ಅಥವಾ? ಲಾಂಗ್ ಟೈಮ್ ಇಟ್ಕೊಂಡ್ರೆ ಅದರ ವ್ಯಾಲ್ಯೂಸ್ ಕಡಿಮೆ ಆಗಲ್ಲ, ಜಾಸ್ತಿ ಆಗಲ್ಲ. ಅದ್ರಲ್ಲಿ ಏನು ನ್ಯೂಟ್ರಿಷನ್ ವ್ಯಾಲ್ಯೂಸ್ ಇರುತ್ತೆ ಅಷ್ಟು ಅದು ಹಾಗೆ ಉಳ್ಕೊಳ್ಳುತ್ತೆ. ಸೈಲೇಜ್ ವರ್ಷ ಇಡೀ ಇರುತ್ತಾ ಅಥವಾ ನಿಮ್ಮ ಸೀಸನ್ ಥರನ ಹೇಗೆ? ಸರ್ ಇದರಲ್ಲಿ ಏನಾಗಿದೆ, ಈ ಸಮ್ಮರ್ ಸೀಸನಲ್ಲಿ ಈ ಟೈಮಲ್ಲಿ ಸ್ವಲ್ಪ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಮೇವಿನ ಭಾವ ಇರೋದ್ರಿಂದ, ಗ್ರೀನ್ ಫಾಡರ್ ಕಡಿಮೆ ಇರೋದ್ರಿಂದ ಇವಾಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನಾವು ವರ್ಷ ಪೂರ್ತಿ ನಮ್ಮ ಹಸುಗಳಿಗೆ ಸೈಲೇಜೇ ಫೀಡಿಂಗ್ ಮಾಡ್ತೇವೆ. ಸೊ ಇದು ನಮ್ಮದು HD ಕೋಟೆಯಿಂದ ಬಂದಿದೆ. ಇದು ಮೆಕ್ಕೆಜೋಳ ನಾವು ತರಿಸಿದ್ದೀವಿ. ಇದು ಲಾರಿಯಲ್ಲಿ ಈ ಥರ ಬರುತ್ತೆ, ಒಂದು 10 ರಿಂದ 15 ಟನ್ವರೆಗೆ ನಮಗೆ ಮೆಕ್ಕೆಜೋಳ ಬರುತ್ತೆ. ಬಂದಿದ್ದನ್ನು ನಾವು ಈ ರೀತಿ ಇಳಿಸ್ಕೊಂಡು ಮಷಿನಲ್ಲಿ ಸೈಲೇಜ್ ಆಗಿ ಕನ್ವರ್ಟ್ ಮಾಡ್ತೀವಿ ನಾವು. ಹಸುಗಳಿಗೆ ಶೆಡ್ ಏನಾಗಿದೆ, ನಾರ್ಮಲ್ ಆಗಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು. ತುಂಬ ಎಕ್ಸ್ಪೆಂಡಿಚರ್ಸ್ ಮಾಡಿ ಶೆಡ್ ಮೇಲೆ ತುಂಬ ಇನ್ವೆಸ್ಟ್ ಮಾಡಿ ಹಸುಗಳೇ ಚೆನ್ನಾಗಿರೋದಿಲ್ಲ ಅಂತಂದರೆ ಏನು ಪ್ರಯೋಜನ ಆಗಲ್ಲ. ಸೊ ಎಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ನಾವು ಏನು ಮಾಡಿದ್ದೀವಿ, ನಾವು ಆಲ್ರೆಡಿ 2-3 ಶೆಡ್ಡು ಮಾಡಿದ್ವಿ. ಸೊ ಅದನ್ನೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾವು ಶೆಡ್ ಹೈಟನ್ನು 22 ಅಡಿಗೆ ಹೈಟ್ ಇಟ್ಕೊಂಡಿದ್ದೀವಿ. ಸೊ ಈಗ ನೀವು ನೋಡ್ಬೋದು ಒಳಗಡೆ ವೆಂಟಿಲೇಷನ್ನು ತುಂಬ ಚೆನ್ನಾಗಿದೆ. ನಾವು ಯಾವ ಫ್ಯಾನು ಅಳವಡಿಸಿಲ್ಲ. ಸೊ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಮೇನಾಗಿ ಏನಾಗಿದೆ, ಈಗ ವೆಂಟಿಲೇಷನ್ ಚೆನ್ನಾಗಿರಬೇಕು, ಗಾಳಿ ಬೆಳಕು ಚೆನ್ನಾಗಿರಬೇಕು. ಸೊ ಅದ್ರ ಏನಾಗಿದೆ, ಸೊ ಹಾಗಾಗಿ ಏನಾಗಿದೆ, ನಾವು ಶೆಡ್ಡು ಅದೇ ರೀತಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಶೆಡ್ಡಿಗೆ ನಮಗೆ ಟೋಟಲ್ ಸಿವಿಲ್ ವರ್ಕು ಇದು ಎಲ್ಲ ಸೇರಿ ನಮಗೆ ಒಂದು 25 ಲಕ್ಷ ಖರ್ಚಾಗಿದೆ. ಸೊ ಇದು ಬಂದು ನಮ್ಮದು ಸ್ಟೋರೇಜ್ ಗೋಡೌನು, ಸೈಲೇಜ್ ಸ್ಟೋರೇಜ್ ಗೋಡೌನ್ ಇದೆ. ಸೊ ಇಲ್ಲಿ ನಾವು ಸೈಲೇಜ್ ಸ್ಟೋರೇಜ್ ಇಟ್ಕೊತೀವಿ. ಸೊ ಈ ಕಡೆ ಇರೋದೆಲ್ಲ ನಾವು ಹಾಗೆ ಸೇಲಿಂಗ್ಗೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೀವಿ ಹೊರಗಡೆ. ಇದು ಸೇಲ್ ಆಗಿಬಿಡುತ್ತೆ. ಸೊ ಇದು ಡೈಲಿ ವೆಹಿಕಲ್ಸ್ ಬರುತ್ತೆ. ಡೈಲಿ ಬಂದಿದ್ದು ವೆಹಿಕಲ್ಸು ಹಾಗೆ ಲೋಡ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ಡೈಲಿ ನಮ್ಮದು ಒಂದು 10 ರಿಂದ 12 ಟನ್ನು ಡೈಲಿ ಸೇಲ್ ಆಗಿಬಿಡುತ್ತೆ. ಸೊ ಇದು ನಮ್ಮ ಓನ್ ಯೂಸ್ಗೆ ಅಂತ ಅಂದ್ಬಿಟ್ಟು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಪೂರ್ತಿ ಏನೂ ಹೋಗದೆ ಇರೋ ಥರ ಕಂಪ್ಲೀಟ್ ಕವರ್ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು. ಸೊ ಇದು ಬಂದು ನಮ್ಮದು ಫೀಡ್ಸ್ ಗೋಡೌನ್ ಇದೆ ಇಲ್ಲಿ. ಸೊ ನಾವು ಫೀಡ್ಸು ಇದೆಲ್ಲ ಇಟ್ಕೊಂಡಿರ್ತೀವಿ. ಸೊ ಇದು ನಾವು ಫೀಡಿಂಗ್ ಮಾಡೋದು ಫೀಡ್ಸು. ಸೊ ಇದು ಕಾರ್ಗಿಲ್ ಫೀಡ್ ಅಂತ ಹೇಳಿ. ಸೊ ಇದು ಬಂದು ಮಿಲ್ಕ್ಜನ್ 5000 ಅಂತ. ಸೊ ಮಿಲ್ಕ್ಜನ್ 5000 ಬಂದು ಬಿಲೋ 15 ಲೀಟರ್ ಪರ್ ಡೇ ಇರೋದಕ್ಕೆ ನಾವು ಮಾಡ್ಕೊಂತೀವಿ. 2.5 ಲೀಟರ್ ಹಾಲಿಗೆ 1 kg ಫೀಡ್ ಥರ ಫೀಡಿಂಗ್ ಮಾಡ್ಕೊತೀವಿ. ಇದು ಮಿಲ್ಕ್ಜನ್ 8000 ಅಂತ ಹೇಳಿ. ಇದು ಮಿಲ್ಕ್ಜನ್ 8000 ಅಬೌವ್ 15 ಲೀಟ್ರು ಇರೋದಕ್ಕೆ ಅಪ್ ಟು 25 ಲೀಟ್ರ್ವರೆಗೆ ಮಾಡ್ಕೊತೀವಿ. ಸೇಮ್ ಅದನ್ನು 2.5 ಲೀಟರ್ ಹಾಲಿಗೆ 1 kg ಫೀಡ್ ಥರ ಫೀಡಿಂಗ್ ಮಾಡ್ಕೊಳ್ತೀವಿ. ಸೊ ಇದು ಬಿಟ್ಟು ಇನ್ನೊಂದು 10,000 ಅಂತ ಬರುತ್ತೆ. ಸೊ ಅದು ಬಂದು ಅಬೌವ್ 25 ಲೀಟ್ರು 30-35 ಲೀಟ್ರ್ ಇರೋದಕ್ಕೆ ಅದನ್ನು ಫೀಡ್ ಮಾಡ್ಕೊಳ್ತೀವಿ. ಮತ್ತು ಬೇರೆ ಬೇರೆ ಸ್ಟೇಜ್ಗೆ ಕಾಫ್ ಸ್ಟಾರ್ಟ್ರಿಗೆ, ಕಾಫ್ 3 ತಿಂಗಳು ಒಳಗಡೆದಕ್ಕೆ ಕಾಫ್ ಸ್ಟಾರ್ಟ್ರ್ ಅಂತ ಬರುತ್ತೆ. 3 to 8 ಮಂತ್ಸ್ಗೆ ಕಾಫ್ ಗ್ರೋವರ್ ಅಂತ ಬರುತ್ತೆ. ಸೊ 8 ಮಂತ್ಸ್ ಆ್ಯಂಡ್ ಅಬೌವ್ ಟಿಲ್ ಇನ್ಸುಮಿನೇಷನ್ನು ಡೈರಿ ಪ್ರೋಟೀನ್ ಅಂತ ಬರುತ್ತೆ. 35% ಪ್ರೋಟೀನ್ ಇರುತ್ತೆ ಅದರಲ್ಲಿ. ಡ್ರೈ ಅನಿಮಲ್ಸ್ಗೆ ಬೇರೆ ಫೀಡ್ ಬರುತ್ತೆ. ಸೊ ಕಡಿಮೆ ಹಾಲಿರೋದಕ್ಕೆ ಬೇರೆ, ಜಾಸ್ತಿ ಹಾಲಿರೋದಕ್ಕೆ ಎಲ್ಲ ಸ್ಟೇಜ್ ಅನಿಮಲ್ಸ್ಗೂ ಬೇರೆ ಬೇರೆ ಫೀಡ್ ಇರುತ್ತೆ. ಸೊ ಅದ್ರ ಪ್ರಕಾರನೇ ನಾವು ಸೈಂಟಿಫಿಕ್ ಆಗಿ ಫೀಡಿಂಗ್ ಮಾಡ್ಕೊತೀವಿ. ಸೊ ಇದು ಬಂದು ಡ್ರೈ ಫಾಡರು. ಇದು ಪಂಜಾಬಿಂದ ನಾವು ಬೈ ಮಾಡ್ತೀವಿ ನಮ್ಮ ಅನಿಮಲ್ಸ್ಗೆ. ಈ ನಡುವೆ ಏನಾಗ್ತಾ ಇದೆ, ಲಾಸ್ಟ್ ಒಂದು 2 ವರ್ಷದಿಂದ ರಾಗಿ ಹುಲ್ಲಲ್ಲಿ ಎಲ್ಲ ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ರೋಲಲ್ಲಿ ಏನಾಗಿದೆ, ಮೆಟಲ್ ಪಾರ್ಟ್ಸು, ನಿಮಗೆ ಕಲ್ಲು, ಮುಳ್ಳು ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಮದು ಒಂದು 2-3 ಅನಿಮಲ್ಸ್ಗೆ ಇಂಪ್ಯಾಕ್ಟ್ ಆಯಿತು ಅದು. ಸೊ ಹಾಗಾಗಿ ಏನಾಗಿದೆ, ಆವಾಗಿಂದ ನಾವು ಇದು ಪಂಜಾಬಿಂದ ತರಿಸ್ಬಿಡ್ತೀವಿ. ಸೊ ಇದು ಲಾರಿಯಲ್ಲಿ ಬರುತ್ತೆ. ನಿಮಗೆ ಈ ಕ್ವಾಲಿಟಿ ನೋಡಿರ್ಬೋದು, ಎಕ್ಸಲೆಂಟ್ ಕ್ವಾಲಿಟಿ ಬರುತ್ತೆ ಇದು ಡ್ರೈ ಫಾಡರು. ನಿಮಗೆ ಡ್ರೈ ಮ್ಯಾಟ್ರು ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡ್ರೈ ಫಾಡರ್ ನೀವು ಆಡ್ ಮಾಡಲೇಬೇಕಾಗತ್ತೆ ಇದ್ರ ಫಾಡರಲ್ಲಿ. ನಿಮಗೆ ಸೈಲೇಜ್ ಜೊತೆಗೆ ಇದನ್ನು ಆಡ್ ಮಾಡಿ ನಾವು ಫೀಡಿಂಗ್ ಮಾಡ್ತೀವಿ. ಸೊ ಇದೇನಾಗಿದೆ, ಒಂದು 15 kg ನಾವು ಸೈಲೇಜ್ ಫೀಡಿಂಗ್ ಮಾಡ್ತೀವಿ ಅಂತಂದರೆ ಒಂದು 2 ರಿಂದ 3 kg ನಾವು ಡ್ರೈ ಫಾಡರ್ನ ಕೊಟ್ಕೊತೀವಿ. ಇದು ಕಂಪ್ಲೀಟ್ ಕಾಂಪ್ಯಾಕ್ಟ್ ಈ ಫಾರ್ಮಲ್ಲಿ ಬರುತ್ತೆ. ಇದನ್ನು ಓಪನ್ ಮಾಡಿ ನಾವು ಲೂಸ್ ಮಾಡಿಕೊಂಡ್ರೆ ಸೊ ಇದೇನಾಗುತ್ತೆ, ಪೂರ್ತಿ ಲೂಸ್ ಆಗಿಬಿಡುತ್ತೆ. ಇದು ಡಸ್ಟ್ ಫ್ರೀ ಇರುತ್ತೆ, ಮೆಟಲ್ ಡಿಟೆಕ್ಟರಿಂದ ಡಿಟೆಕ್ಟ್ ಆಗಿರುತ್ತೆ. ತುಂಬ ಸೇಫು, 0 ವೇಸ್ಟೇಜ್ ಅಂತೂ ತುಂಬ. ಇದು ರಾಗಿ ಹುಲ್ಲಲ್ಲಿ ದಪ್ಪ ಕಡ್ಡಿ ಇರೋದೆಲ್ಲ ಹಸುಗಳು ತಿನ್ನಲ್ಲ, ಅದೆಲ್ಲ ತೊಗೊಂಡೋಗಿ ಬಿಸಾಕಬೇಕಾಗಿತ್ತು, ಬೆಂಕಿ ಹಾಕಿ ಸುಡಬೇಕಾಗಿತ್ತು. ಸೊ ಇದು ಬಂದಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ. ಹಸು ಹೆಲ್ತನ್ನು ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಡೈಜೆಷನ್ ಚೆನ್ನಾಗಾಗುತ್ತೆ ಇದು ಆಗೋದ್ರಿಂದ. ಸೊ ಇದು ಬಂದು ನಾವು ಆಥರೈಸ್ ಡಿಸ್ಟ್ರಿಬ್ಯೂಟರು ಕಾರ್ಗಿಲ್ ಫೀಡ್ಗೆ. ನಮ್ಮದು ನಾಗರಬಾವಿಯಲ್ಲಿ ಗೋಡೌನ್ ಇದೆ, ನಮ್ಮದು ಆಫೀಸು ಅಲ್ಲೇ ಇದೆ, ಗೋಡೌನ್ ಅಲ್ಲೇ ಇದೆ. ಸೊ ಇಲ್ಲೂ ಸಿಗುತ್ತೆ ನಮಗೆ, ನೆಲಮಂಗಲದಲ್ಲೂ ಸಿಗುತ್ತೆ, ಬೊಮ್ಮನಹಳ್ಳಿಯಲ್ಲೂ ನಮ್ಮದು ಸ್ಟಾಕ್ ಪಾಯಿಂಟ್ ಒಂದಿದೆ. ಬೊಮ್ಮನಹಳ್ಳಿಯಲ್ಲಿ ಸಿಗುತ್ತೆ. ಆ ಕಡೆ ಸೌತ್ ಅವ್ರಿಗೆಲ್ಲ ಬೊಮ್ಮನಹಳ್ಳಿಯಿಂದ ಪ್ರೊವೈಡ್ ಮಾಡ್ತೀವಿ. ಸಿಟಿ ಅವ್ರಿಗೆಲ್ಲ ನಾವು ನಾಗರಬಾವಿಯಿಂದ ಪ್ರೊವೈಡ್ ಮಾಡ್ತೀವಿ.
ಸೊ ಇಲ್ಲಿ ನಮಗೆ ನೆಲಮಂಗಲ ಬೇಕಂದರೆ ಇಲ್ಲಿಂದ ಪಿಕಪ್ ಮಾಡ್ಕೊಬೋದು. ಮತ್ತು ಮೈಸೂರಲ್ಲೂ ನಮ್ಮದು ಗೋಡೌನ್ ಇದೆ. ಮೈಸೂರು ಆ ಕಡೆ ಕಸ್ಟಮರ್ಗೆ ಮೈಸೂರಲ್ಲಿ ಸಿಗುತ್ತೆ. ಅಪಾರ್ಟ್ ಫ್ರಮ್ ದಟ್ ನಮ್ಗೆ ಏನಾಗುತ್ತೆ, ಆಲ್ ಓವರ್ ಸೌತ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ನಿಮಗೆ ಹಾಸನ ಇದ್ದಾರೆ, ಈ ಕಡೆ ಚನ್ನರಾಯಪಟ್ಟಣ ಇದ್ದಾರೆ, ಈ ಕಡೆಯಿಂದ ಮಂಡ್ಯ ಇದ್ದಾರೆ, ಬನ್ನೂರು, ಈ ಕಡೆ ಎಲ್ಲ ನಮ್ಮ ಡೀಲರ್ಸ್ ಇದ್ದಾರೆ. ಡೀಲರ್ಸ್ ಹತ್ರನೂ ತೊಗೊಬೋದು, ಅದನ್ನು ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ಕೆಳಗಡೆ ನಮ್ಮದು ಏನು ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ, ಎಲ್ಲ ಪ್ರಾಡಕ್ಟು ನಮ್ಮದು ಸಿಗುತ್ತೆ ಅಲ್ಲಿ. ಅದು ಬಿಟ್ಟು ನಮ್ಮದು ABS ಸೆಮೆನ್ ಡಿಸ್ಟ್ರಿಬ್ಯೂಟರ್ ನಾವು. ಸೊ ABS ಸೆಮೆನ್ನು ನಮ್ಮ ಹತ್ರ ಸಿಗುತ್ತೆ, ಎಲ್ಲ ಬುಲ್ಸ್ದು ಸೆಮೆನ್ ಸಿಗುತ್ತೆ. ಇಲ್ಲಿ ಬ್ಯಾಂಗ್ಳೂರು ಮತ್ತು ಮೈಸೂರು ಸಿಗುತ್ತೆ, ನಮ್ಮ ಮೈಸೂರಲ್ಲಿ ಸಿಗುತ್ತೆ. ಸೊ ಅದು ಅವೈಲೇಬಲ್ ಮಾಡಿಕೊಡ್ತೀವಿ. ಅದು ಬಿಟ್ಟು ಮಿನರಲ್ ಮಿಕ್ಸ್ಚರ್ಸು, ಕ್ಯಾಲ್ಶಿಯಂ ಟಾನಿಕ್ಸು, ಸೊ ಈ ಥರದ್ದೆಲ್ಲ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ. ಡೈರಿ ರಿಲೇಟೆಡ್ ಏನೇ ಇದ್ರೂ ನಮ್ಮ ಹತ್ರ ಸಿಗುತ್ತೆ.